ಅಂತೆ ನೀವು ನಡಿಬೇಕು, ಆ ಸತ್ಯಂತೆ ನಾನು ನಡಿಬೇಕು, ನಮ್ಮಿಬ್ಬರಿಗೂ ಜೋಡಿಸರು. ಯಾಕೆ ಇಬ್ಬರು ಫಾಲೋ ಮಾಡೋದು ಒಂದೇ. ಹಾಗೆ ಸತ್ಯಾನ್ವೇಷಣೆ ಅನ್ನೋದು ಮಾನವ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಮತ್ತು ಸತ್ಯಾನ್ವೇಷಣೆ ಮಾಡುವಾಗ ಆಗಲೇ ನಾ ಹೇಳಿದಾಗೆ ಪೂರ್ವಾಗ್ರಹಗಳು, ಯಾವುದೋ ವ್ಯಕ್ತಿ, ಯಾವುದೋ ಪಂಥ, ಯಾವುದೋ ಪಂಗಡ, ಯಾವುದೋ ಪಕ್ಷಕ್ಕೆ ನಾವು ಗಂಟು ಹಾಕೊಂಡಿದ್ರೆ ಸತ್ಯಾನ್ವೇಷಣೆ ನಡೀತದೆ. ಫ್ರೀ ಇರಬೇಕು. ಇಷ್ಟು ದಿವಸ ನಾನು ನಂಬ್ಕೊಂಡ್ಬಂದಿರ್ತಕ್ಕಂಥ ವಿಚಾರದ ಬುಡ ಏನಾದ್ರು ಅಲ್ಲಾಡಿದ್ರೆ ಅದು ಸ್ವೀಕರಿಸುವಂತ ಒಂದು ಧಾರ್ಢ್ಯತೆ ಇದ್ರೆ ಅವ್ನು ಸತ್ಯಾನ್ವೇಷಣೆ ಮಾಡ್ತಾನೆ. ಇಲ್ಲೇ ಏನ್ ಮಾಡ್ತಾನೆ, ಅಲ್ಲಿವರೆಗೂ ಬರ್ತಾನೆ. ಅದು ಬಂದ ತಕ್ಷಣ ಬೇಡಪ್ಪ, ಯಾಕೋ ನಮ್ಗೇನೋ ವ್ಯತ್ಯಾಸ, ಅತಂತ್ರ ಅದು ಕಷ್ಟ. ಯಾಕೆಂದ್ರೆ ನೀವು ಹೇಳೋದಕ್ಕೂ ನಾವು ಇವಾಗ ರಾಮಕೃಷ್ಣಾಶ್ರಮ ಪುಸ್ತಕ ನನ್ನ ಹತ್ರ ಇದೆ ಒಂದಿಷ್ಟು. ಸರಿ, ಅದಕ್ಕೂ ಭಾರಿ ವ್ಯತ್ಯಾಸ ಇದೆ, ಬರುತ್ತೆ. ಯಾವ ಸರಿ ಯಾವ ತಪ್ಪು ಅಂತ ತಿಳ್ಕೊಳ್ಳೋದಂಗೆ ವೇದವನ್ನ ಪ್ರಮಾಣವಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಅಲ್ಲ, ಇವಾಗ ನಮ್ಗೆ ಸಂಸ್ಕೃತ ಬರೋದಿಲ್ಲ, ಚಿಂತೆ ಇಲ್ಲ. ಆದ್ರೆ ಅವ್ರು ಕೂಡ ಕನ್ನಡ ಅರ್ಥ ಏನಿದೆಯೋ ಅದನ್ನು ಓದಿದಾಗ ಸೊ ಅದನ್ನ ಸರಿ. ವೇದಗಳು ಸಂಸ್ಕೃತದಲ್ಲಿ ಇಲ್ವೇ ಇಲ್ಲ. ವೇದ ಇರೋದು ವೇದ ಭಾಷೆಯಲ್ಲಿ. ನೀವು ಸಂಸ್ಕೃತ ಬರೆದಿದ್ರು ಬೇಡ, ಅರೆ ಸಂಸ್ಕೃತ ಬಂದ್ರೆ ವೇದ ಭಾಷೆ ಕಲಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ಸತ್ಯ. ಅರೆ ವೇದ ಭಾಷೆನ ನೀವು ನೇರವಾಗಿ ತಿಳ್ಕೊಬಹುದು, ಏನ್ ತೊಂದ್ರೆ. ಅದನ್ನ ಸ್ವಲ್ಪ ಪರಿಶ್ರಮದಿಂದ ನೀವು ತಿಳಿದ್ರೆ ವೇದ ಮಂತ್ರಗಳು ಏನ್ ವಿಚಾರ ಹೇಳ್ತೀನಿ ನೀವು ನೇರವಾಗಿ ನೋಡ್ಬೋದು, ಅಷ್ಟೇನಿಲ್ಲ. ಅವರ ಕೊಟ್ಟಿರೋ ಅರ್ಥ ನೋಡ್ಕೊಂಡ್ರೆ ನೀವು ಹೇಳೋದಕ್ಕೆ ಸಮಸ್ಯೆ ಇದೆ, ಖಂಡಿತ ಇದೆ. ರಾಮಕೃಷ್ಣಾಶ್ರಮದ ಯಾವ್ಯಾವ ಪುಸ್ತಕಗಳಿದೆ, ಅವರ ವಿಚಾರ ಚಿಂತನೆ ಇದೆ, ಅದರಲ್ಲಿ 10% ವೇದ ಆಧಾರ ಇದೆ, 90 ವಾಕ್ಯ ವೇದದ ಆಧಾರ ಇಲ್ಲ. ಮೊನ್ನೆ ನೋಡ್ತಾ ಇದ್ದೆ, ಅಶ್ವ ಅನ್ನೋದಕ್ಕೆ ಕುದುರೆ ಅಂತೆಲ್ಲ ಕೊಟ್ಟಿದ್ದಾರೆ, ತಪ್ಪಿದೆ. ಅದೇ ತರನೇ ಮಾಂಸ ಅದು ಅದೊಂದು ಕೂಡ ಅದರಲ್ಲೇ ಇದೆ, ತೊಂದರೆ ಇದೆ. ಅದೇ ತೊಂದರೆ ಇದೆ. ಹಾಗಾದ್ರೆ ನಾವು ಯಾವ ಪುಸ್ತಕನೇ ತಗೊಂಡು ವೇದಗಳನ್ನೇ ಪರಮ ಪ್ರಮಾಣವಾಗಿ ಸ್ವೀಕಾರ ಮಾಡಿ ಫಸ್ಟ್. ಅಲ್ಲ, ಯಾಕೆ ಅನ್ನೋದಕ್ಕೆ ಕೂಡ ಕಾರಣಗಳಿದೆ. ಸುಮ್ಮನೆ ನೀವು ವೇದ ಒಪ್ಕೊಂಬಿಡಿ ಹಂಗಿಲ್ಲ. ಯು ಕ್ಯಾನ್ ಚಾಲೆಂಜ್. ಯಾಕೆ ವೇದ ನಾವು ಒಪ್ಪಬೇಕು ಅಂತ ನೀವು ಕೇಳ್ಬೋದು, ಅದಕ್ಕೆಲ್ಲ ಆನ್ಸರ್ ಇದೆ. ಅಟ್ ದಿ ಎಂಡ್ ಆಫ್ ಇಟ್ ವೇದ ಪ್ರಮಾಣವಾಗಿ ಸ್ವೀಕಾರ ಮಾಡಿ ವೇದಗಳ ಅಧ್ಯಯನವನ್ನು ನೇರವಾಗಿ ಮಾಡ್ತಕ್ಕಂಥದ್ದು. ನೇರವಾಗಿ ಮಾಡುವಾಗ ನಮಗೆ ಅದರಲ್ಲಿ ವೇದಾಂಗಗಳು ಅಂತ ಕರೀತಾರೆ, ಅವ್ರ ವೇದಾಂಗಗಳು ಕರೀತಾರೆ. ಅವುಗಳ ಬೆಳಕಿನಲ್ಲಿ ವೇದಗಳನ್ನ ಅಧ್ಯಯನ ಮಾಡೋದು. ಇದಕ್ಕೆ ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಮಾರ್ಗದರ್ಶನ ದಯಾನಂದರಿಗೂ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ದಯಾನಂದರು ಅಂತ ಹೇಳಿದ್ರೆ ವ್ಯಕ್ತಿ ಬಿಡಿ, ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ತಾ, ಯಾಕೆಂದರೆ ವ್ಯಕ್ತಿಯಲ್ಲಿ ಅನೇಕ ದೋಷಗಳು ಬರುತ್ತೆ. ಈಗ ಆರ್ಯ ಸಮಾಜಕ್ಕೂ ನೀವು ಹೋಗ್ಬಿಟ್ರೆ ಏನಾಗುತ್ತೆ, ದಯಾನಂದರು ಅಂತ ಹಿಂಗೆ ಅಂದ್ಬಿಡ್ತಾರೆ. ನೀವು ಹೆಂಗೆ ಆಶ್ರಮಕ್ಕೆ ಹೋದಾಗ ಪರಮಹಂಸರು ಬೀಳ್ತೀರೋ, ಇವ್ರಿಂದ ದಯಾನಂದರು ಬಿದ್ದುಬಿಡ್ತಾರೆ. ದಯಾನಂದರು ವ್ಯಕ್ತಿಯಾದ್ದರಿಂದ ಅವರಲ್ಲಿರ್ತಕ್ಕಂಥ ಲೋಪದೋಷಗಳು, ವ್ಯತ್ಯಾಸಗಳು ಅದನ್ನು ಕೂಡ ನಾವು ಗುರುತಿಸಿ ಎಸ್ ಅಂತ ಒಂದು ಪಕ್ಕಕ್ಕೆ ಇಡಬೇಕು. ಆದರೆ ವೇದಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಸೂತ್ರ ಮಾರ್ಗದರ್ಶನ ಮಾತ್ರ ಪರ್ಫೆಕ್ಟ್ ಆಗಿ ಚೆಕ್ ಮಾಡಿ ಚೆಕ್ ಮಾಡ್ಬೋದು, ಅದು ಪರ್ಫೆಕ್ಟ್ ಆಗಿದೆ. ಅದನ್ನ ಆಧಾರವಾಗಿ ಇಟ್ಕೊಂಡು ನೀವು ಬೆಳೆಸ್ಕೊತಾ ಹೋಗ್ಬೋದು. ಸಾಧ್ಯತೆ ಇದೆ, ಕಷ್ಟವೇನಿಲ್ಲ. ಆ ಪ್ರಯೋಗ ನಮ್ಮನೆಯೊಳಗೆ ಎಷ್ಟೋ ದಿವಸಗಳಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮನ್ನು ಮಾಡ್ತಕ್ಕಂಥ ಕ್ಲಾಸ್ಗಳಲ್ಲಿ ಬರ್ತಕ್ಕಂಥ ಜನಗಳಿಗೆ ಆ ಪ್ರಯೋಗ ತೋರಿಸ್ಕೊಡ್ತಾ ಇದ್ದೀವಿ. ಬಹುಶಃ ನೀವು ವೇದ ಸುದೆಗೆ ನೋಡ್ತಾ ಇದ್ದೆ, ಅದರೊಳಗೂ ಅದೇ ವಿಚಾರಗಳೇ ಬರ್ತಾ ಇರ್ತದೆ ಹಿನ್ನೆಲೆ ಒಳಗೆ. ಒಂದು ಸರಳವಾದ ಹೇಳ್ಬಿಡ್ತೀನಿ. ಈಗ ನಾವು ಏನು ಪದಗಳನ್ನು ಬಳಸಿ ಆ ಪದಗಳಿಂದ ನಮ್ಗೆ ಅರ್ಥ ಆಗುತ್ತೆ. ಕಮ್ಯುನಿಕೇಶನ್ ಪದ ಇಲ್ಲದೆ ನಿಮ್ಗೆ ಏನು ನಾ ಏನೋ ಹೇಳ್ತೀನಿ, ನಿಮ್ಗೇನೂ ಅರ್ಥ ಆಗಲ್ಲ. ಆ ಪದಗಳ ನಿರ್ಮಾಣ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಮರ್ಶೆ ಇದೆ. ಇವತ್ತೇನಾಗಿದೆ, ನಾವು ಬಳಸ್ತಕ್ಕಂಥ ಪದಗಳೆಲ್ಲ ರೂಢಿ ಪದ ಅಂತ. ರೂಢಿ ಪದ ಅಂತಂದ್ರೆ ಬಳಸ್ತಾ ಬಳಸ್ತಾ ಅದಕ್ಕೆ ಅರ್ಥ ಬಂದಿದೆಯಪ್ಪ. ಫಸ್ಟ್ ಯಾರದನ್ನ ಆ ರೀತಿ ಬಳಸಿದ್ರು ನಮಗೆ ಗೊತ್ತಿಲ್ಲ. ಯಾರೋ ಬಳಸಿದ್ರು, ನಮಗೂ ಹಾಗೆ ಹೇಳ್ಕೊಂಬಂದ್ರು ಪರಂಪರೆ ಒಳಗೆ. ಸರಿ, ನಾವು ಅದನ್ನೇ ಬಳಸ್ಕೊಂಡು ನಮ್ಮ ಮಕ್ಕಳಿಗೂ ಅದೇ ರೀತಿ ಹೇಳ್ಕೊಳ್ತಾ ಹೋಗ್ತೀವಿ. ಇದಕ್ಕೆ ಇದೇ ಪದ ಯಾಕೆ ಅಂತ ಕೇಳಿದ್ರೆ ಅದು ಹಾಗೆ ಕಣ ಅಂತಂದ್ರೆ ಹಂಗೆ ಬಳಸೋದು, ನೀನು ಹಂಗೆ ಬಳಸೋದು ಅಂತ ಹೇಳಿ ಏನೋ ಆಗುತ್ತೆ. ತಿಂದಿದ್ದು ಅರ್ಗೋಗ್ಬಿಡುತ್ತೆ, ಹೊಟ್ಟೆಯೊಳಗೆ ಏನೋ ಚುಮು 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 ಅನ್ನತ್ತೆ. ಯಾರೋ ಒಬ್ರು ಅದಕ್ಕೆ ಹಸಿವು ಅಂತ ಒಂದು ಹೆಸರು ಕೊಟ್ಟರು. ಹಸಿವಾಗ್ತಿದೆ, ಊಟ ಮಾಡೋಣ, ಹಸಿವಾಗ್ತಿದೆಯಾ ತಿನ್ರಿ, ನಿಂಗೆ ಹಸಿವಾಗ್ತಿದೆಯೋ, ಏನೋ ಮಗು ಆಡ್ತಾ ಇದೆ, ಹಸಿವಾಗಿರ್ಬೇಕು, ಈಗ ಬಳಸ್ತಾ ಬಂದರೆ ಹಸಿವು ಅನ್ನೋಂಥ ನಮಗೆ ಒಂದು ಪದ ರೂಢಿ ಬಂದ್ಬಿಡ್ತಾರೆ. ಅಕಸ್ಮಾತ್ ಯಾರೋ ಫಸ್ಟ್ ಹಸಿವು ಅನ್ನುವಂಥ ಪದ ಕಾಯಿನ್ ಮಾಡಿದ್ರು, ಹಸಿವು ಅನ್ನೋ ಪದ ಕಾಯಿನ್ ಮಾಡಿದವರು ಬಹುಶಃ ಗಿಸಿವು ಅಂತ ಮಾಡಿದರೆ ಬಹುಶಃ ನಾವು ಗೀಸುವನ್ನೇ ಬಳಸ್ತಾ ಇದ್ವಿ. ಗೀಸುವಾಗಿದೆಯಾ ಮಗು, ಗೀಸುವಾಗಿರೋ ಕೂಡ ನಂಗೆ ಗೀಸುವಾಗಿದೆ, ನಾವು ಹಿಂಗೆ ಆಗ್ತಿದ್ವಿ. ಸೊ ಹಸಿವಿಗೆ ಏನು ಇಂಪಾರ್ಟೆನ್ಸೋ, ಗಿಸುವಿಗೆ ಏನು ಇಂಪಾರ್ಟೆಂಟೋ ಎರಡಕ್ಕೂ ಏನಿಲ್ಲ ನಮಗೆ, ಬಳಕೆ ಅಷ್ಟೇ. ಸಾಮಾನ್ಯವಾಗಿ ಪದಗಳು ಹೀಗಾಗುತ್ತೆ. ಪದಗಳು ಹೀಗಾದಾಗ ಏನಾಗುತ್ತೆ, ರೂಢಿಯ ಅರ್ಥದಲ್ಲಿ ಅದು ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತೆ, ಸ್ಥಳ ಸ್ಥಳಕ್ಕೆ ಬದಲಾವಣೆ ಆಗುತ್ತೆ, ತುಂಬ ಸಮಸ್ಯೆಗಳಿದೆ ಅದರಲ್ಲಿ.
ಒಂದೇ ಪದ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ. ಒಂದೇ ಪದ ಏಕಕಾಲದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ. ಇದು ಭಾಷಾಶಾಸ್ತ್ರ ನಾವು ಅಧ್ಯಯನ ಮಾಡಿದಾಗ ಇವೆಲ್ಲ ವಿಚಾರ ಸಿಗ್ತದೆ. ಅಂದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ವೆರಿ ಸಬ್ಜೆಕ್ಟಿವ್. ಇಟ್ ಡಿಪೆಂಡ್ಸ್ ಆನ್ ಟೈಮ್, ಇಟ್ ಡಿಪೆಂಡ್ಸ್ ಅಪಾನ್ ಪ್ಲೇಸ್, ಇಟ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್. ಗುರು ಅಂತ ಒಂದು ಶಬ್ದ ಇದೆ. ಏನಾಗಂದ್ರೆ ತುಂಬ ಗೌರವ ಸೂಚವಾಗಿರುತ್ತೆ. ಯಾವ ಪೋಲಿ ಹುಡುಗರು ಸಹವಾಸಗರು ಏನು ಗುರು ಅಂತಾನೆ, ಆ ಗುರುಗೆ ಏನು ಅರ್ಥ ಈಗ ಹಾಗಾದ್ರೆ? ಬಳಸುವವನು ಯಾವ ಅರ್ಥದಲ್ಲಿ ಬಳಸೋಣ ಅದ್ರ ಮೇಲೆ ಪದಕ್ಕೆ ಏನು ಬೇಕಾದ್ರೂ ಅರ್ಥ ಆಗುತ್ತೆ. ಸೊ ಇಟ್ ಬಿಕಮ್ಸ್ ವೆರಿ ಸಬ್ಜೆಕ್ಟಿವ್. ಆದರೆ ವೇದಗಳ ವಿಚಾರ ನಾವು ಮಾತಾಡುವಾಗ ಅದು ಈ ಪದಗಳಲ್ಲಿ ಇರಬಹುದಂತ ಈ ಸಬ್ಜೆಕ್ಟಿವಿಟಿಯನ್ನು ಎಲಿಮಿನೇಟ್ ಮಾಡುತ್ತೆ. ವೇದ ಭಾಷೆ ಎಲಿಮಿನೇಟ್ ಮಾಡಿ ಇಟ್ ಮೇಕ್ಸ್ ದಿ ಹೋಲ್ ಲ್ಯಾಂಗ್ವೇಜ್ ವೆರಿ ಆಬ್ಜೆಕ್ಟಿವ್. ಅದ್ಭುತವಾದಂಥ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಒಂದೇ ಒಂದು ಏನು ಹೇಳ್ತೀವಿ ಛಲಕ್ ಅಂತ ಹೇಳ್ತಾರೆ. ಅದನ್ನ ಹೇಳೋದಂದ್ರೆ ಪ್ರತಿಯೊಂದು ವೇದದಲ್ಲಿ ಬರತಕ್ಕಂಥ ಶಬ್ದವೂ ಕೂಡ ಧಾತುವಿನಿಂದ ನಿರ್ಮಾಣ ಮಾಡಲ್ಪಟ್ಟಿದೆ. ಕನ್ಸ್ಟ್ರಕ್ಟೆಡ್ ಇಸ್ ಎ ವೆಲ್ ಡಿರೈವ್ಡ್ ಕನ್ಸ್ಟ್ರಕ್ಟೆಡ್ ವರ್ಡ್. ರೂಢಿಯಿಂದ ಬಂದಿದ್ದಲ್ಲ. ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದರೆ ಆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸಿಸ್ಟಮ್ ಮಾಡಿದ್ದಾರೆ. ನಾವು ಏನೇ ಒಂದು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಫಸ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ಎ ಕಾನ್ಸೆಪ್ಟ್ ಇನ್ ಯುವರ್ ಮೈಂಡ್. ನೀವೇನೋ ಒಂದು ನನಗೆ ಹೇಳಬೇಕು ಅಂತಂದರೆ ಭಾಷೆ ಆಮೇಲೆ, ಪದ ಆಮೇಲೆ, ಫಸ್ಟ್ ಐಡಿಯಾ ಎಲ್ಲಿ ಬರುತ್ತೆ ನಿಮಗೆ? ನಿಮ್ಮ ತಲೆ ಒಳಗೆ ಬರುತ್ತೆ. ಆ ಐಡಿಯಾ ಏನಿದೆ ಅದು ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತ ಅಂತ ಒಂದು ಪದ ಬಳಸ್ತೀವಿ. ಅದಕ್ಕೆ ಯಾವುದೇ ಥರದ ಕಣ್ಣಿಗೆ ಕಾಣಿಸ್ತಕ್ಕಂಥ ಒಂದು ರೂಪ, ಆಕಾರ ಈ ಥರದ್ದೆಲ್ಲ. ಇಟ್ಸ್ ಎನ್ ಐಡಿಯಾ ವಿಚ್ ಈಸ್ ಅಬ್ಸ್ಟ್ರಾಕ್ಟ್. ಆ ಅಬ್ಸ್ಟ್ರಾಕ್ಟ್ ಆಗಿರುವಂಥ ಐಡಿಯಾನ ನೀವು ನನಗೆ ಕಮ್ಯುನಿಕೇಟ್ ಮಾಡಿದ್ಮೇಲೆ ನನ್ನ ತಲೆ ಒಳಗೆ ಮತ್ತೆ ಅದು ಅಬ್ಸ್ಟ್ರಾಕ್ಟ್ ಫಾರಮ್ಗೆ ಬಂದರೆ ನೀವು ಹೇಳಿದ ನನಗೆ ಅರ್ಥ ಆಯಿತು ಅಂತ. ಇಲ್ಲೇ ಇದ್ರೆ ಮೀಟಿಂಗ್ ಆಫ್ ಮೈಂಡ್ಸ್ ಇಸ್ ನಾಟ್ ದೇರ್. ನೀವೇನೋ ಹೇಳಿದ್ರೆ ನನಗೇನೋ ಅರ್ಥ ಆಯಿತು, ಈ ಥರ ಆಗ್ಬಿಡುತ್ತೆ. ಸೊ ಅಬ್ಸ್ಟ್ರಾಕ್ಟ್ ಇನ್ ಯುವರ್ ಮೈಂಡ್ ಶುಡ್ ಬಿಕಮ್ ಆನ್ ಅಬ್ಸ್ಟ್ರಾಕ್ಟ್ ಇನ್ ಮೈ ಮೈಂಡ್. ಕನ್ವೆ ಮಾಡೋದು ಹೆಂಗೆ? ಸೊ ಮಧ್ಯೆ ವಿ ಯೂಸ್ ದಟ್ ವೆಹಿಕಲ್ ಆಫ್ ಲ್ಯಾಂಗ್ವೇಜ್. ಅಲ್ಲಿ ಎಷ್ಟು ಪ್ರಾಸೆಸ್ ಇದೆ ಅಂತಂದರೆ ಆ ಪ್ರೋಸೆಸ್ನೆಲ್ಲ ಬಿಡಿಸಿ 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 ವೇದ ಭಾಷೆಯಲ್ಲಿ ಮಾಡಿದ್ದಾರೆ ಇನ್ ದಿ ಸೆನ್ಸ್ ವೇದ ಭಾಷೆಯಲ್ಲಿ ಇದೆ ಅಂತ ಅದನ್ನು ನಾವು ಗುರುತಿಸಿದ್ದೀವಿ. ಎವ್ರಿ ಐಡಿಯಾ ವಿಚ್ ಈಸ್ ಅಬ್ಸ್ಟ್ರಾಕ್ಟ್ ಈಸ್ ಲಿಂಕ್ಡ್ ಟು ಎ ಕಾಂಕ್ರೀಟ್ ರೂಟ್. ಕಾಂಕ್ರೀಟ್ ಅದರ ರೂಪಕ್ಕೆ ಲಿಂಕ್ ಮಾಡ್ತಾರೆ. ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕಂದ್ರೆ ವ್ಯಾಪ್ತಿ ಅಂತ ನಿಮ್ಮಲ್ಲಿ ನಿಂತಿಕೊಂಡು ವ್ಯಾಪ್ತಿ. ಸೊ ದಟ್ ಈಸ್ ದ ಐಡಿಯಾ ವಾಟ್ ದಟ್ ವಿಚ್ ಈಸ್ ಎವ್ರಿವೇರ್, ಅಥವಾ ಎಲ್ಲ ಕಡೆಗೂ ಹರಡಿಕೊಂಡಿದೆ, ವ್ಯಾಪಿಸಿಕೊಂಡಿದೆ. ಈ ಥರದ್ದು ಏನೋ ನೀವು ಕನ್ವೆ ಮಾಡಬೇಕು. ಅಬ್ಸ್ಟ್ರಾಕ್ಟ್ ಥಾಟ್ ಅದನ್ನ ಕನ್ವೆ ಮಾಡ್ಬೇಕಾದ್ರೆ ಅವರೇನು ಹೇಳ್ತಾರೆ, ನೋಡಪ್ಪ ಇದಕ್ಕೆ ಆಪಲ್ ರ್, ನಮಸ್ತೆ ಬನ್ನಿ, ಆಪಲ್ ರ್ ಅಂತ ಹೇಳಿ ಒಂದು ಧಾತು ಬೇಕಿದ್ರೆ ಬಳಸ್ಕೋ. ಆಪಲ್ ರ್ ಅನ್ನುವಂತಹ ಧಾತುವಿಗೆ ವ್ಯಾಪ್ತಿ ಎನ್ನುವ ಅರ್ಥ ಇದೆ. ಕೂತ್ಕೊಳ್ಳಿ, ಎಲ್ಲಿ ಬೇಕಾದ್ರೆ ಹಾಗೆ ಕರ್ಕೊಳ್ತಾ ಅಲ್ಲ, ಅದನ್ನ ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ಮಾಡಿದ್ರೆ ವ್ಯಾಪ್ತವು ಅಂತ. ಆಮೇಲೆ ವಿಷುಳ್ರು ವ್ಯಾಪ್ತವು ಅಂತ ಕೊಡಿ. ಆಪಲ್ರು ಅಥವಾ ವಿಷುಳ್ರು ಅನ್ನುವಂಥದ್ದು ದಟ್ ಈಸ್ ದಿ ಬೇಸಿಕ್ ವರ್ಡ್ ಫಾರಮ್, ರಾ ಫಾರಮ್ ಆಫ್ ದಿ ವರ್ಡ್. ಅದನ್ನ ಧಾತು ಅಂತ ಕರೀತಾರೆ. ಈ ಧಾತುವನ್ನು ಬಳಸಿದ್ರೆ ವ್ಯಾಪ್ತಿ ಎನ್ನುವ ಅರ್ಥ ಬರುತ್ತೆ ಅಂತ ಹೇಳಿ ಮಾಡಿ ಈ ಥರದ್ದು ಐಡಿಯಾ ಮತ್ತು ರೂಟ್ಗೆ ಕನೆಕ್ಟ್ ಮಾಡಿರ್ತಕ್ಕಂಥ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಗಾಟ್ ಎ ಲಿಸ್ಟ್. ಅದಕ್ಕೆ ಧಾತು ಪಾಠ ಅಂತಾನೆ ಕರೀತಾರೆ. ಬೇರೆನೇ ಇರ್ಬೋದು. ನಾನು ವ್ಯಾಪ್ತಿ ವಿಚಾರ ತಗೊಂಡಿದ್ದೀನಿ, ಬಹುಶಃ ನಿಮ್ಮ ಮನಸ್ಸಲ್ಲಿ ಇನ್ನೇನೋ ಒಂದು ಬೇರೆ ಕಾನ್ಸೆಪ್ಟ್ ಇದ್ರೆ ಅದಕ್ಕೆ ಲಿಂಕ್ ಆಗುವಂಥದ್ದು ಇಲ್ಲಿ ಯಾವುದೋ ಒಂದು ಮೂಲ ರೂಪ ಸಿಗುತ್ತೆ. ಸೊ ಆಪಲ್ರು ಅಥವಾ ವಿಷುಳ್ರು ಅನ್ನುವಂಥದ್ದನ್ನ ನೀವು ತಗೊಂಡ್ರೆ ವ್ಯಾಪ್ತಿ ಎನ್ನುವ ಕಾನ್ಸೆಪ್ಟ್ ಹಿಡಿದ್ರಿ ನೀವು. ಅಂದರೆ ವಾಟ್ ವಾಸ್ ಅಬ್ಸ್ಟ್ರಾಕ್ಟ್ ನಾವು ಹ್ಯಾಸ್ ಬಿಕಮ್ ಕಾಂಕ್ರೀಟ್. ಯಾವುದೋ ಆಪಲ್ರು ಅಥವಾ ವಿಷುಳ್ರು ಅಂತ ಆಯ್ತು. ದಟ್ ಈಸ್ ಎ ರಾ ಫಾರ್ಮ್ ಆಫ್ ದಿ ವರ್ಡ್. ಆ ರಾ ಫಾರ್ಮ್ ಆಫ್ ದಿ ವರ್ಡ್ ಇಂದ ಶುರು ಮಾಡಿಕೊಂಡು ದೆನ್ ವಿ ಡಿರೈವ್ ದಿ ವರ್ಡ್ ಸ್ಟೆಪ್ ಬೈ ಸ್ಟೆಪ್. ಈಗ ವ್ಯಾಪ್ತಿ ಅನ್ನುವಂಥದ್ದನ್ನು ನೀವು ಒಬ್ಬರು ವಿಚಾರ ಹೇಳ್ತೀರಾ, 3 ಜನದ ವಿಚಾರ ಹೇಳ್ತಿದ್ದೀರಾ, ತುಂಬ ಜನದ ವಿಚಾರ ಹೇಳ್ತಿದ್ದೀರಾ, ಡೈಮೆನ್ಷನ್ ಅದು. ನಾವೀಗ ವಚನ, ಬಹುವಚನ ನನ್ನ ತಲೆ ಒಳಗಿದೆ, ಫೈನ್. ಸೊ ವಿಷುಳ್ರು ಅನ್ನೋ ರೂಟ್ಗೆ ಬಹುವಚನವನ್ನು ಸೂಚಿಸೋದಕ್ಕೆ ಇನ್ನೊಂದು ಯಾವುದೋ ಒಂದು ಲೆಟರ್ ಇದೆ. ಆ ಲೆಟರ್ ತೊಗೊಂಡು ಇದು ಗಟ್ ಆಗ್ತೀನಿ. ಲೆಟರ್ ಬಂದು ಕಾಂಕ್ರೀಟ್. ಆಮೇಲೆ ಇಲ್ಲೇನಾಯ್ತು, ನನಗೆ ವ್ಯಾಪ್ತಿ ಜೊತೆಗೆ ವಚನ ಸೇರ್ಕೊಂಡು, ವಚನದ ಜೊತೆಗೇನು ಅದು ಲಿಂಗ, ಅದು ಗಂಡಸ ಹೆಂಗಸ, ಈ ಥರದ ಲಿಂಗದ ವ್ಯವಸ್ಥೆ ಏನಾದರೂ ಇದ್ದರೆ ನಾವು ಅದ್ರ ಜೊತೆಗೆ ಲಿಂಗಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಎತ್ಕೊಂಡು ಅದು ಗಂಟೆ ಹಾಕ್ತೀನಿ. ಆಮೇಲೆ ಕಾಲದ ವಿಚಾರ ಇತ್ತು ಅಂತ ಇಟ್ಕೋಣ, ಗೊತ್ತಿಲ್ಲ ಅದು ಈಗ ವ್ಯಾಪಿಸ್ಕೊಂಡಿದ್ದು, ನಿನ್ನೆ ವ್ಯಾಪಿಸ್ಕೊಂಡಿದ್ದು ಅಥವಾ ನಾಳೆ ವ್ಯಾಪಿಸ್ಕೊಳ್ಳೋದು, ಈ ಥರದ್ದು ಏನಾದ್ರು ಕಾಲದ್ದು ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ತಗೊಂಡು ಗಂಟೆ ಹಾಕಿ.